ಅಯೋಧ್ಯೆ ಕಾಣಿಕೆ ಹಣ ಕಳ್ಳತನ, ಕೇಸ್ ಮುಚ್ಚಿ ಹಾಕಲು ಎಸ್ಐಟಿ ರಚನೆ, ಬಗೆದಷ್ಟು ಅಕ್ರಮ ಬಯಲು. ಅಯೋಧ್ಯೆ ಕಾಣಿಕೆ ಹಣ ಕಳ್ಳತನ ಬಗೆದಷ್ಟು ಬಯಲಾಗ್ತಾನೆ ಇದೆ. ಬರೀ ಕಾಣಿಕೆ ಹಣವಷ್ಟೇ ಕಳ್ಳತನವಾಗಿಲ್ಲ, ಅದರ ಜೊತೆಗೆ ಅಯೋಧ್ಯೆ ರಾಮ ಮಂದಿರ ಸಿಬ್ಬಂದಿ ನೇಮಕಾತಿಯಲ್ಲೂ ಭಾರಿ ಅಕ್ರಮ ನಡೆದಿರುವ ಅನುಮಾನಗಳು ವ್ಯಕ್ತವಾಗ್ತಿವೆ. ಈ ನಡುವೆ ಕೇಸ್ ಮುಚ್ಚಿ ಹಾಕಲು ಎಸ್ಐಟಿ ರಚನೆ ಮಾಡಿದ್ರ ಅಂತೇಳಿ ಕೆಲ ರಾಜಕೀಯ ಮುಖಂಡರು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಏನಿದು ಅಯೋಧ್ಯೆ ಕೋಟಿ ಕೋಟಿ ಲೂಟಿ ಹಗರಣ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇತ್ತೀಚೆಗೆ ಆಮ್ ಆದ್ಮಿ ಪಾರ್ಟಿಯ ಹೆಡ್ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಈ ವಿಷಯದ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಕೇಂದ್ರ ಸರ್ಕಾರ ಮತ್ತು ಪಿಎಂ ನರೇಂದ್ರ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರು ಕೇಳ್ತಿರೋದು ಒಂದೇ ಮಾತು, ಅಲ್ರಿ ಇಲ್ಲಿ ಬರೀ ಕೆಳ ಹಂತದ ಸಣ್ಣ ಪುಟ್ಟ ನೌಕರರನ್ನ ಅರೆಸ್ಟ್ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಲಾಗ್ತಿದೆ. ಆದ್ರೆ ಇದರ ಹಿಂದಿರೋ ಅಸಲಿ ದೊಡ್ಡ ತಲೆಗಳು ಯಾರೋ? ಆ ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋಕೆ ಯಾಕೆ ಟ್ರೈ ಮಾಡ್ತಿದ್ದೀರಾ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಕ್ವಶನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೋಟ್ಯಾಂತರ ರಾಮಭಕ್ತರ ನಂಬಿಕೆಗೆ ದ್ರೋಹ ಮಾಡಿರೋ ಈ ಕೇಸ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಈಗ ಟ್ವಿಸ್ಟ್ ಎಲ್ಲಿದೆ ಗೊತ್ತಾ? ಶ್ರೀ ರಾಮ ಮಂದಿರ ಟ್ರಸ್ಟ್ ಇದೆಯಲ್ವಾ, ಅದನ್ನ ಸ್ವತಃ ಪ್ರಧಾನಿಯವರೇ ರಚನೆ ಮಾಡಿರೋದು. ಅದರಲ್ಲಿರೋ ಮೇನ್ ಮೆಂಬರ್ಸ್ ಕೂಡ ಅವರ ಮೇಲ್ವಿಚಾರಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಇದ್ದಾರಲ್ಲ, ಅವರನ್ನ ಪ್ರಧಾನಿ ಮೋದಿ ಅವರ ಆಪ್ತ ಸಹಚರ ಅಂತಾನೆ ಕರೆಯಲಾಗುತ್ತೆ. ಪರಿಸ್ಥಿತಿ ಹೀಗಿರುವಾಗ ದೇವಸ್ಥಾನದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಅಕ್ರಮಗಳು, ಕಳ್ಳತನಗಳು ನಡೆಯುತ್ತಿದ್ರು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಗೊತ್ತೇ ಇರಲಿಲ್ಲ ಅಂದ್ರೆ ನಂಬೋಕ್ ಸಾಧ್ಯನಾ? ಒಂದ್ ವೇಳೆ ಗೊತ್ತಿದ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಇದು ಕಂಪ್ಲೀಟ್ ಆಗಿ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಅಲ್ವಾ ಅಂತ ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಮಾಡ್ತಿದ್ದಾರೆ. ಕೇಳೋಕೆ ನಮಗೂ ಒಂದು ಲಾಜಿಕ್ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್? ಅಷ್ಟೇ ಅಲ್ಲ ಬಾಸು, ಕತೆ ಇಲ್ಲಿಗೆ ಮುಗಿಯಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು 2021ರಲ್ಲಿ ನಡೆದ ಒಂದು ಹಳೆ ಮ್ಯಾಟರ್ ಅನ್ನು ಕೂಡ ನೆನಪಿಸಿದ್ದಾರೆ. ಆಗ ದೇವಸ್ಥಾನದ ಟ್ರಸ್ಟ್ಗೆ ಸಂಬಂಧಿಸಿದ ಜಮೀನು ಖರೀದಿಯಲ್ಲೂ ಒಂದು ದೊಡ್ಡ ಅವ್ಯವಹಾರದ ಆರೋಪ ಕೇಳಿ ಬಂದಿತ್ತು. ಕೆಲವು ನಿಮಿಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ಟ್ರಸ್ಟ್ಗೆ ಹಲವು ಪಟ್ಟು ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗಿತ್ತು ಅನ್ನೋದು ಆ ಹಳೆ ಆರೋಪ. ಇದರ ಜೊತೆಗೆ ಈಗಿನ ದೇವಸ್ಥಾನದ ಹುಂಡಿ ಹಣದ ಕಳ್ಳತನ ಇದೆಯಲ್ವಾ, ಇದು ಇವತ್ತು ನಿನ್ನೆದಲ್ಲ, ತುಂಬಾ ದಿನಗಳಿಂದ ನಡೀತಾನೆ ಇದೆಯಂತೆ. ಶಾಕಿಂಗ್ ವಿಷಯ ಏನಂದ್ರೆ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನೇ ಡಿಲೀಟ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ ಕೂಡ ಓಡಾಡ್ತಿದೆ. ಆದ್ರೂ ಯಾವೊಬ್ಬ ಹಿರಿಯ ಅಧಿಕಾರಿಯ ಮೇಲೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನರ್ಥ? ಇದು ಬರೀ ಕಳ್ಳತನವಲ್ಲ, ಭಕ್ತರ ನಂಬಿಕೆಗೆ ಮಾಡಿರೋ ದೊಡ್ಡ ಮೋಸ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತೇವೆ. ಎಸ್ಐಟಿ ತನಿಖೆಯ ಮೇಲೆ ಹಲವು ಅನುಮಾನ. ಇನ್ನ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಸರ್ಕಾರ ಒಂದು ಎಸ್ಐಟಿ ರಚನೆ ಮಾಡಿದ್ಯಲ್ವಾ, ಅದರ ಮೇಲೂ ಈಗ ದೊಡ್ಡ ಡೌಟ್ ಶುರುವಾಗ್ತಿದೆ. ಯಾಕಂದ್ರೆ ಸಾರ್ವಜನಿಕರ ಗಮನ ಬೇರೆ ಕಡೆ ಸೆಳೆಯೋಕೆ ಮಾತ್ರ ಈ ಎಸ್ಐಟಿ ನಾಟಕ ಆಡ್ತಿದ್ದಾರೆ ಅನ್ನೋದು ಕೇಜ್ರಿವಾಲ್ ಆರೋಪ. ಈ ಎಸ್ಐಟಿ ತನಿಖೆ ಬರೀ ಕಾಣಿಕೆ ಹಣದ ವಿಷಯಕ್ಕೆ ಮಾತ್ರ ಸೀಮಿತವಾಗಿದೆಯಂತೆ. ಆದ್ರೆ ಆ ಜಮೀನು ಹಗರಣ ಮತ್ತು ಕನ್ಸ್ಟ್ರಕ್ಷನ್ ಸಮಯದಲ್ಲಿ ನಡೆದಿದೆ ಎನ್ನಲಾದ ಕಮಿಷನ್ ದಂಧೆಯ ಬಗ್ಗೆ ತನಿಖೆ ಮಾಡ್ತಾನೆ ಇಲ್ಲ. 2021ರಲ್ಲೂ ಭೂ ವ್ಯವಹಾರದ ತನಿಖೆಗೆ ಒಂದು ಎಸ್ಐಟಿ ಮಾಡಿದ್ರು. ಆದ್ರೆ ಅದರ ವರದಿ ಏನಾಯ್ತು? ಯಾರಿಗಾದ್ರೂ ಶಿಕ್ಷೆ ಆಯ್ತಾ? ಇಲ್ವೇ ಇಲ್ಲ. ಈಗಿನ ಎಸ್ಐಟಿಯು ಅದೇ ಹಾದಿ ಹಿಡಿಯುತ್ತೆ ಅನ್ನೋದು ಸದ್ಯದ ಆತಂಕ. ಕೊನೆಯದಾಗಿ ಕೇಜ್ರಿವಾಲ್ ಹೇಳೋದಿಷ್ಟೇ, ಸರ್ಕಾರವೇ ಇಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ ಅಂದ್ಮೇಲೆ ಸೆಂಟ್ರಲ್ ಏಜೆನ್ಸಿಗಳಿಂದ ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷಿಸೋದು ಕಷ್ಟ. ಇಷ್ಟಕ್ಕೂ ಸರ್ಕಾರ ಯಾರನ್ನ ರಕ್ಷಿಸೋಕೆ ಟ್ರೈ ಮಾಡ್ತಿದೆ ಅನ್ನೋದು ದೇಶದ ಜನರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಶ್ರೀರಾಮ ಮಂದಿರ ಅನ್ನೋದು ಕೋಟ್ಯಾಂತರ ಜನರ ಭಕ್ತಿಯ ಸಂಕೇತ. ಇಲ್ಲಿ ಪಾರದರ್ಶಕ ಮತ್ತು ನ್ಯಾಯಯುತ ತನಿಖೆ ಆಗ್ಲೇಬೇಕು. ಖಂಡಿತ ಫ್ರೆಂಡ್ಸ್, ನಮಗೂ ಅನ್ಸೋದು ಇದನ್ನೇ. ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಒಂದು ಕಡೆಯಾದ್ರೆ, ದೇವರ ದುಡ್ಡನ್ನೇ ಲೂಟಿ ಮಾಡೋದು ಇದೆಯಲ್ಲ, ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ನಿಜಕ್ಕೂ ತನಿಖೆ ಸರಿಯಾಗಿ ನಡೀತಿದ್ಯಾ ಅಥವಾ ಕೇಸ್ ಮುಚ್ಚಿ ಹಾಕೋಕೆ ಪ್ರಯತ್ನ ನಡೀತಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.